ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ಕರ್ಕಾಟಕ ರಾಶಿಯವರಿಗೆ ಜೂನ್ ತಿಂಗಳು ಹೇಗಿದೆ ನೋಡೋಣ. ಮೊದಲ ಪಾಯಿಂಟ್ ಬಂದು ಗುರು ಬದಲಾವಣೆ. ಜೂನ್ 2ರಂದು ಇಷ್ಟು ದಿನ ಗುರು ವ್ಯಯಭಾವದಲ್ಲಿ ಇದ್ದರು. ಅದರಿಂದಾಗಿ ನಿಮಗೆ ಖರ್ಚು ಅಂತ ಆಗ್ತಾಯಿತ್ತು. ಎಷ್ಟೇ ಉಳಿತಾಯ ಮಾಡಬೇಕು ಅಂತ ಅಂದ್ಕೊಂಡ್ರೂ ಆಗ್ತಾ ಇರಲಿಲ್ಲ. ಈಗ ಎಲ್ಲ ಖರ್ಚುಗಳಿಗೂ ಒಂದು ಅಂತ್ಯ. ಗುರು ನಿಮ್ಮದೇ ರಾಶಿಯಲ್ಲಿ, ಅದು ಕೂಡ ಉಚ್ಚವಾಗಿ, ಅಂದರೆ ಎಕ್ಸಾಲ್ಟೆಡ್. ಈ ಸಂಚಾರ ನಿಮಗೆ ಅತ್ಯಂತ ಶುಭಕರವಾಗಿರುತ್ತೆ. ಗುರುವಿನ ಸಂಚಾರ ಕರ್ಕಾಟಕ ರಾಶಿಯವರಿಗೆ ದೊಡ್ಡ ಪರಿವರ್ತನಾ ಅವಧಿ ಅಂತಲೇ ಹೇಳ್ಬೋದು. ಟ್ರಾನ್ಸ್ಫರ್ಮೇಷನ್, ಟರ್ನಿಂಗ್ ಪಾಯಿಂಟ್. ಹೊಸ ಅವಕಾಶಗಳು ಸಿಗುತ್ತೆ ನಿಮಗೆ. ನೀವು ಸಿಗೋ ಎಲ್ಲ ಅವಕಾಶಗಳನ್ನು ತುಂಬ ಆತ್ಮವಿಶ್ವಾಸದಿಂದ ಮತ್ತು ಬುದ್ಧಿವಂತಿಕೆಯಿಂದಾಗಿ ನಿರ್ವಹಿಸ್ತೀರ. ನಿಮಗೆ ಗುರುತನ್ನು ತಂದುಕೊಡುತ್ತೆ, ರೆಕಗ್ನಿಷನ್ ತಂದುಕೊಡುತ್ತೆ ಈ ಸಮಯ ನಿಮಗೆ ಗುರುವಿನ ಸಂಚಾರ. ಪಬ್ಲಿಕ್ಕಲ್ಲಿ ನಿಮ್ಮದೊಂದು ಇಮೇಜ್ ಕ್ರಿಯೇಟ್ ಆಗುತ್ತೆ, ಗೌರವ ಜಾಸ್ತಿ ಆಗುತ್ತೆ. ಗುರು ಜನ್ಮದಲ್ಲಿ ಇದ್ದರೆ ಕೆಲವೊಂದು ಮೈನಸ್ ಪಾಯಿಂಟ್ ಮಾತುಗಳನ್ನು ನೀವು ತಿಳ್ಕೊಳ್ಳೇಬೇಕು. ಏನಪ್ಪ ಮೈನಸ್ ಪಾಯಿಂಟ್ ಅಂದರೆ, ಗುರುವಿಂದ ಶುಭ ತಾನೇ. ಉಚ್ಚ ಗುರು ಬಂದು ಕರ್ಕಾಟಕ ರಾಶಿಯಲ್ಲಿ ತುಂಬಾ ಶುಭ ಅಲ್ವಾ, ತುಂಬಾ ಶುಭ ಮಾಡ್ತಾನೆ, ಹೌದು. ಆದರೆ ಕೆಲವೊಂದು ಮೈನಸ್ ಪಾಯಿಂಟ್ಗಳನ್ನು ಜನ್ಮದಲ್ಲೇ ಗುರು ಇದ್ದರೆ ಏನಾಗುತ್ತಂದರೆ, ದೇಹದ ತೂಕ ಜಾಸ್ತಿ ಆಗೋ ಸಾಧ್ಯತೆ ಇದೆ ನಿಮಗೆ. ಮತ್ತು ಲೇಜಿನೆಸ್, ಆಲಸ್ಯ ಅನ್ನಿಸ್ಬೋದು ನಿಮಗೆ. ಈ ಕೆಲಸ ಆಮೇಲೆ ಮಾಡ್ಕೊಳ್ಳೋಣ, ನಾಳೆ ಮಾಡ್ಕೊಳ್ಳೋಣ, ಲೇಜಿಯಾಗಿರೋದು ಮತ್ತು ಅತಿಯಾಗಿ ಯೋಚನೆ ಮಾಡೋದು. ಅದರಿಂದಾಗಿ ಮೈಂಡ್ಗೆ ಆಯಾಸ ಆಗೋ ಸಾಧ್ಯತೆ ಇದೆ. ಜಾಸ್ತಿ ಯೋಚನೆ ಏನೂ ಮಾಡೋಕ್ಕೆ ಹೋಗಬೇಡಿ. ಮತ್ತು ಗುರು ಇಲ್ಲಿ ನಿಮಗೆ ಓವರ್ ಕಾನ್ಫಿಡೆನ್ಸು. ಗುರುವಿನ ಸಂಚಾರದಿಂದ ಅತಿಯಾದ ಆತ್ಮವಿಶ್ವಾಸ ನಿಮಗಿರುತ್ತೆ. ಆತ್ಮವಿಶ್ವಾಸ ಇರಬೇಕು, ಆದರೆ ಅದೇ ಅತಿ ಆದರೆ ನನಗೆ ಎಲ್ಲ ಗೊತ್ತು, ಯಾರೂ ನನಗೆ ಏನು ಹೇಳಿ ಕೊಡೋ ಅವಶ್ಯಕತೆಯೇ ಇಲ್ಲ ಅಂತ ನಿಮ್ಮ ಭಾವನೆ ಬರೋ ಸಾಧ್ಯತೆ ಇದೆ. ಮನುಷ್ಯನಿಗೆ ಎಷ್ಟೇ ತಿಳಿದುಕೊಂಡಿದ್ರೇನೋ ಅದು ಕಮ್ಮಿನೇ ಅಲ್ವಾ. ಪ್ರತಿದಿನ ಯಾವುದರ ಬಗ್ಗೆ ಆದರೂ ನಾವು ಕಲಿತಾನೇ ಇರ್ತೀವಿ. ಅದಕ್ಕೆ ಗುರುವಿನ ಪ್ರವೇಶ ನಿಮ್ಮ ರಾಶಿಯಲ್ಲಿ ಅತಿಯಾದ ಆತ್ಮವಿಶ್ವಾಸ ನೀವು ಪಡದೆ, ಮನಸ್ಸಿನಲ್ಲಿ ಅಹಂ ಅನ್ನೋ ಭಾವನೆ ತರದೆ, ವಿನಮ್ರ ಮತ್ತು ಸರಳದಿಂದ ಡೌನ್ ಟು ಅರ್ತ್ ಇರೋದಕ್ಕೆ ನೀವು ಪ್ರಯತ್ನ ಪಡಬೇಕು. ಪ್ರಯೋಜನಕರವಾದ ಯೋಚನೆಗಳನ್ನು ನೀವು ಮಾಡ್ಕೋಬೇಕು. ಆ ಥರ ಆಲೋಚನೆ ನೀವು ತಂದ್ಕೋಬೇಕು ಮನಸ್ಸಿನಲ್ಲಿ. ಅದರಿಂದ ನಿಮಗೆ ಉತ್ತಮವಾಗುತ್ತೆ. ಒಂದು ರೂಟೀನ್ ಮಾಡ್ಕೊಳ್ಳಿ. ಪ್ರತಿದಿನ ದೇಹದ ತೂಕ ಜಾಸ್ತಿ ಆಗದೆ ಇರೋ ಥರ 1 ಅವರ್ ಏನಾದರೂ ಒಂದು ಎಕ್ಸಸೈಸ್ ಮಾಡ್ತೀನಿ ಅಂತ ಒಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡ್ಬಿಡಿ. ಆಮೇಲೆ ಲೇಜಿನೆಸ್ ಅಂದರೆ ಆಲಸ್ಯ, ಈ ಕೆಲಸ ಆಮೇಲೆ ಮಾಡ್ತೀನಿ, ನಾಳೆ ಮಾಡ್ತೀನಿ, ಮಾಡೋದೇ ಇಷ್ಟ ಇಲ್ಲ ಅಂತ ಮನಸ್ಸಿಗೆ ಮಾಡ್ಕೊಳ್ಳೋದು ಬೇಡ. ಏನೇ ಇದ್ರೇನೋ ಪ್ರತಿದಿನ ಬೆಳಗ್ಗೆನೇ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೆಳಗ್ಗೆ ಎಲ್ಲ ಕೆಲಸವನ್ನು ಮುಗಿಸೋ ಥರ ನೀವು ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಅದರಿಂದ ನಿಮಗೆ ಆಲಸ್ಯದಿಂದನೂ ನೀವು ಆಚೆ ಬರ್ತೀರಾ, ಮತ್ತು ದೇಹದ ತೂಕನೂ ಜಾಸ್ತಿ ಆಗಲ್ಲ. ಮತ್ತು ಡೌನ್ ಟು ಅರ್ತ್ ಇದ್ದರೆ, ಅತಿಯಾದ ಆತ್ಮವಿಶ್ವಾಸ ಇಲ್ಲದೆ ನೀವು ನಾರ್ಮಲಾಗಿ ಜ್ಞಾನ ತಿಳ್ಕೋಬೇಕು. ಪ್ರತಿದಿನ ಏನೋ ಒಂದು ಜ್ಞಾನ, ಗುರು ನಮ್ಮ ರಾಶಿಗೆ ಬಂದಿದ್ದಾರೆ, ಜ್ಞಾನ ತಿಳ್ಕೊಳ್ಳೋಣ, ಜ್ಞಾನವನ್ನು ಹೆಚ್ಚಿಸೋಣ ಅಂತ ಆ ಥರ ಒಳ್ಳೆಯ ಆಲೋಚನೆಗಳನ್ನು ನೀವು ತಂದ್ಕೊಂಡ್ರೆ ನಿಮಗೆ ಈ ಸಂಚಾರವು ತುಂಬಾ ಶುಭ ಅಂತ ಹೇಳ್ತೀನಿ. ವೃತ್ತಿಯ ವಿಚಾರದಲ್ಲಿ ನಿಮಗೊಂದು ಸ್ಪಷ್ಟತೆ ಸಿಗುತ್ತೆ. ಅಂದರೆ ಕ್ಲಾರಿಟಿನಲ್ಲಿ ಬರ್ತೀರ. ನೀವು ಏನು ಮಾಡಬೇಕು, ಯಾವ ಜಾಬ್ಗೆ ಹೋಗಬೇಕು ಅಂತ ನೀವು ನಿರ್ಧಾರ ತೊಗೊತೀರ. ಪ್ರೊಫೆಷ್ನಲಲ್ಲಿ ತುಂಬಾ ಡೆವಲಪ್ಮೆಂಟ್ ಕಾಣ್ತೀರಾ, ಅಂದರೆ ಅಭಿವೃದ್ಧಿ ಕಾಣ್ಬೋದು ನೀವು. ಮುಖ್ಯವಾಗಿ ವಿದೇಶಿ ಅಥವಾ ಮಲ್ಟಿನ್ಯಾಷನಲ್ ಕಂಪನೀಸ್ಗಳ ಜೊತೆ ಕೊಲಾಬ್ರೇಷನ್, ಅಂದರೆ ಒಪ್ಪಂದಗಳನ್ನು ಮಾಡ್ಕೊಳ್ಳೋಕ್ಕೆ ಇದು ಉತ್ತಮವಾದ ಸಮಯನೇ ಅಂತಲೇ ಹೇಳ್ಬೋದು. ಜೀವನದ ಹೊಸ ಅಧ್ಯಾಯ ಅಂತಲೂ ಹೇಳ್ಬೋದು. ಜೂನ್ 8ನೇ ತಾರೀಕಿಗೆ ಮಿಥುನ ರಾಶಿಯಿಂದ ಶುಕ್ರ ಬಂದು ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡೋದ್ರಿಂದಾಗಿ ನಿಮಗೆ ನಿಮ್ಮ ಪ್ರೀತಿ ಪಾತ್ರರ ಮೇಲೆ ಗಮನ ಜಾಸ್ತಿ ಆಗೋ ಥರ ಮಾಡ್ತಾನೆ ಶುಕ್ರ. ಮತ್ತು ಅವರ ಜೊತೆಗಿನ ಪ್ರೀತಿ ಪಾತ್ರರ ಜೊತೆಗಿನ ಬಾಂಧವ್ಯನೂ ಇಲ್ಲಿ ತುಂಬಾ ಗಟ್ಟಿಯಾಗುತ್ತೆ.
ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತೆ ಮತ್ತು ಕುಟುಂಬದಲ್ಲಿ ತುಂಬಾ ಸಂತೋಷ ತುಂಬಿರುತ್ತೆ. ವಿವಾಹಿತರಿಗೆ ಅವರ ಜೀವನ ತುಂಬಾ ಸುಖಮಯವಾಗಿರುತ್ತೆ. ಶುಕ್ರ ಇಲ್ಲಿ ಇನ್ನೊಂದು ಏನು ಮಾಡ್ತಾನಂದರೆ, ನಿಮಗೆ ನಿಮ್ಮ ಬಗ್ಗೆನೇ ಸೆಲ್ಫ್ ಕೇರ್ ಮಾಡ್ಕೊಳ್ಳೋ ಥರ ಸುಂದರವಾಗಿ ಕಾಣಿಸ್ಕೋಬೇಕು ಅಂತ ನಿಮ್ಮಲ್ಲಿ ಆಸೆ ಮೂಡಿಸ್ತಾನೆ. ಮತ್ತು ಎಲ್ಲ ಸೌಕರ್ಯಗಳು ಮತ್ತು ಐಷಾರಾಮಿಯಿಂದ ಇರಲು ಇಚ್ಛಿಸ್ತೀರ ನೀವು. ಆ ಎಲ್ಲ ಅನುಕೂಲಗಳನ್ನು ಶುಕ್ರ ಕೊಡ್ತಾನೆ. ಜೂನ್ 15ನೇ ತಾರೀಕಿಗೆ ಸೂರ್ಯ ಬಂದು ವೃಷಭ ರಾಶಿಯಿಂದ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡೋದ್ರಿಂದಾಗಿ ಗುರು ನಿಮಗೆ ಗುರುತನ್ನು ತಂದುಕೊಡ್ತಾನೆ ಮತ್ತು ಆತ್ಮವಿಶ್ವಾಸ ಮತ್ತು ಹೊಸ ಜವಾಬ್ದಾರಿಗಳನ್ನು ನಿಮಗೆ ನಿಮ್ಮ ಬಳಿ ತರ್ತಾನೆ. ಆದರೆ ಸೂರ್ಯ ದ್ವಾದಶ ಭಾವದಲ್ಲಿ ಇರೋದ್ರಿಂದಾಗಿ ಕೆಲಸ ಜಾಗದಲ್ಲಿ ನಿಮಗೆ ಸ್ವಲ್ಪ ರಾಜಕೀಯ ಆಗ್ಬೋದು, ಸಣ್ಣ ಪುಟ್ಟ ವಿಚಾರದಲ್ಲಿ ನಿಮ್ಮ ಬಗ್ಗೆ ಏನೋ ತಂದಿಡೋದು, ಆ ಥರ ಪಾಲಿಟಿಕ್ಸ್ ನಡಿಬೋದು. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಅಗತ್ಯ. ಕೆಲಸ ಜಾಗದಲ್ಲಿ ಸ್ವಲ್ಪ ಈಗೋ ಕ್ಲಾಶಸ್ಸು ಆಗ್ಬೋದು. ಅದರಿಂದ ನೀವು ತಾಳ್ಮೆಯಿಂದ ಇರೋದು ಅಗತ್ಯ. ಹಣಕಾಸಿನ ವಿಚಾರದಲ್ಲಿ ಆದಾಯ ತುಂಬಾ ಚೆನ್ನಾಗಿರುತ್ತೆ. ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಇರ್ತೀರ. ಇಲ್ಲಿ ಗುರು ತುಂಬಾ ಆದಾಯ ತಂದುಕೊಡ್ತಾನೆ. ಆದರೆ ವ್ಯಯಭಾವದಲ್ಲಿ ಸೂರ್ಯ ಮತ್ತು ಬುಧ ಇರೋದ್ರಿಂದಾಗಿ ನಿಮಗೆ ಸಡನ್ನಾಗಿ ಪ್ರಯಾಣ ಮಾಡೋ ಅವಶ್ಯಕತೆ ಬರ್ಬೋದು. ಆದ್ದರಿಂದ ನಿಮಗೆ ಖರ್ಚು ಸಾಧ್ಯತೆ ಇದೆ. ಜೂನ್ 22ನೇ ತಾರೀಕಿಗೆ ಬುಧ ಬಂದು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದಾಗಿ ನೀವು ಏನಾದರೂ ಇನ್ವೆಸ್ಟ್ಮೆಂಟು ಅಂದರೆ ಹೂಡಿಕೆ ಮಾಡೋದಿದ್ದರೆ ಸ್ವಲ್ಪ ನೀವು ಅದರ ಬಗ್ಗೆ ತುಂಬಾ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಮತ್ತು ನೀವು ಮಾತಾಡೋವಾಗ ಯಾರ ಹತ್ರ ಆದರೂ ಮಾತಾಡಬೇಕಾದ್ರೂ ಯೋಚನೆ ಮಾಡಿ ಮಾತಾಡೋ ಅಗತ್ಯ ಇದೆ. ಯಾಕಂದರೆ ಇಲ್ಲಿ 29ನೇ ತಾರೀಕಿಗೆ ಜೂನ್ 29ನೇ ತಾರೀಕಿಗೆ ಬುಧ ಬಂದು ವಕ್ರನಾಗ್ತಾನೆ. ಆ ಸಮಯದಲ್ಲಿ ನೀವು ಯಾವುದಾದ್ರೂ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೂ ನೀವು ಅವಾಯ್ಡ್ ಮಾಡೋದೇ ಉತ್ತಮ. ಜೂನ್ 20ನೇ ತಾರೀಕಿಗೆ ಮೇಷರಾಶಿಯಿಂದ ಕುಜ ಬಂದು ವೃಷಭ ರಾಶಿಗೆ ಬರೋದ್ರಿಂದ ನಿಮಗೆ ಆರ್ಥಿಕದಲ್ಲಿ ಒಳ್ಳೆ ಲಾಭ ತಂದುಕೊಡ್ತಾನೆ. ಮತ್ತು ಜನರ ಸಂಪರ್ಕವನ್ನು ಹೆಚ್ಚು ಮಾಡ್ತಾನೆ. ಫ್ರೆಂಡ್ಸ್ ಜೊತೆ ಕನೆಕ್ಟ್ ಆಗೋಕ್ಕೆ ಒಳ್ಳೆಯ ಅವಕಾಶ ಇದು. ಹಾಗೆ ಲಾಭನೂ ತಂದುಕೊಡ್ತಾನೆ. ಭಾಗ್ಯಸ್ಥಾನದ ಶನಿಯು ಇಲ್ಲಿ ಏನು ಹೇಳ್ತಾನಂದರೆ, ಪರೀಕ್ಷೆ ಮಾಡ್ತಾನೆ ನಿಮಗೆ. ನೀವು ಫುಲ್ ಫೋಕಸ್ ಇಟ್ಟಿದ್ದೀರಾ ಇಲ್ವೋ ಸ್ಪಿರಿಚುವಲಲ್ಲಿ, ಅಂದರೆ ಆಧ್ಯಾತ್ಮದಲ್ಲಿ ನೀವು ಜ್ಞಾನ ಪಡ್ಕೊತಾ ಇದ್ದೀರೋ, ಒಳ್ಳೆಯ ಜ್ಞಾನ ಕಲಿತಾ ಇದ್ದೀರೋ ಅಂತ ಟೆಸ್ಟ್ ಮಾಡ್ತಾನೆ ಇರ್ತಾನೆ. ಮತ್ತು ದೂರದ ಪ್ರಯಾಣವೂ ಇಲ್ಲಿ ಆಗೋ ಸಾಧ್ಯತೆ ಇದೆ. ಸೂರ್ಯನ ಸಂಚಾರದಿಂದ ನಿಮಗೆ ಆರೋಗ್ಯದ ಸಮಸ್ಯೆ, ಸಣ್ಣ ಪುಟ್ಟ ಸಮಸ್ಯೆ ಆಗ್ಬೋದು. ಏನಂದರೆ ಕಣ್ಣಲ್ಲಿ ಆಯಾಸ ಆಗೋದು, ಅಂದರೆ ಜಾಸ್ತಿ ಮೊಬೈಲಲ್ಲಿ ಕೆಲಸ ಮಾಡಿ ಅಥವಾ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋದ್ರಿಂದಾಗಿ ತಲೆನೋವು ಬರೋದು, ಮತ್ತು ನಿದ್ರೆಯ ಕೊರತೆ ಅಂದರೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗೋದು. ಸ್ವಲ್ಪ ನೀವು ರೆಸ್ಟ್ ತೊಗೋಬೇಕು ಮತ್ತು ಮೆಡಿಟೇಷನ್ ಮಾಡ್ಕೊಳ್ಳಿ, ರೂಟೀನ್ ಯೋಗ ಮಾಡ್ಕೊಳ್ಳಿ ಮತ್ತು ನಿಮ್ಮ ಮೈಂಡನ್ನ ಸ್ವಲ್ಪ ಕಾಮಾಗಿ ಇಟ್ಕೊಳ್ಳಿ. ಒಟ್ಟಾರೆ ಹೇಳಬೇಕಾದ್ರೆ ಮೈಂಡನ್ನು ಕಾಮಾಗಿಟ್ಕೊಂಡು ಅತಿಯಾದ ಆತ್ಮವಿಶ್ವಾಸಗೆ ಒಳಗಾಗದೆ ಮತ್ತು ಡೌನ್ ಟು ಅರ್ತ್ ಇರಬೇಕು. ಮಾತಾಡೋವಾಗ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡೋದು ಉತ್ತಮ. ಮತ್ತು ಅನಗತ್ಯ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಖರ್ಚಿನ ಬಗ್ಗೆ ಸ್ವಲ್ಪ ನೀವು ನಿಗಾ ವಹಿಸೋದು ಉತ್ತಮ ಈ ಸಮಯದಲ್ಲಿ ಅನಿಸುತ್ತೆ. ಪರಿಹಾರ ಬಂದು ಎಳ್ಳೆಣ್ಣೆ ದೀಪ ಹಚ್ಚಿ ಶನಿದೇವರಿಗೆ ಮತ್ತು ಗುರು ಮಂತ್ರ ಹೇಳ್ಕೊಳ್ಳಿ ಪ್ರತಿದಿನ. ಧನ್ಯವಾದಗಳು.